ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಮುಂಜಾನೆ ವೇಳೆಯಲ್ಲಿ ಕರ್ತನನ್ನು ಆರಾಧಿಸಲಿಕ್ಕಾಗುವಂತೆ ಕೊಟ್ಟಂತ ಒಂದು ಕೃಪೆಗಾಗಿ ಆತನಿಗೆ ನಾವು ಕೊಂಡಾಟವನ್ನು ಸಲ್ಲಿಸ್ತಾ ಬರೋಣ. ನಾವು ಕಳೆದ ದಿವಸದಿಂದಲೂ ದಾವೀದನ ಕುರಿತಾದಾಗ ದಾವೀದನ ಒಂದು ಜೀವಿತದಲ್ಲಿ ನಾವು ನಮಗೆ ಅನ್ವಯವಾಗುವಂತಹ ರೀತಿಯಲ್ಲಿ ನಾವು ಆತ್ಮೀಯ ರೀತಿಯಲ್ಲಿ ಹೇಗೆ ನಾವು ಬೆಳೆಯಬೇಕು ಮತ್ತು ಹೇಗೆ ಗುರುತಿಸಿಕೊಳ್ತೇವೆ ಲೋಕದಲ್ಲಿ ಎಂಬಂಥ ಒಂದು ಕ್ರಿಸ್ತಿಯ ಜೀವಿತದ ಮೂಲಕ ಜೀವಿತವನ್ನು ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಆ ಕರ್ತನ ಚಿತ್ತವಾದರೆ ಅದನ್ನು ಮುಂದಿನ ದಿನದಲ್ಲಿ ನಾವು ಮುಂದುವರಿಸುವಂಥವರಾಗಿರೋಣ. ಆದರೆ ಈ ದಿನದಲ್ಲಿ ನಮ್ಮ ದೇಶದಲ್ಲಿ ನಾವು ಆಚರಣೆ ಮಾಡುತ್ತಿರುವಂಥ ಒಂದು ದಿನ ಗಣರಾಜ್ಯೋತ್ಸವ ದಿನ ಎಂಬುದಾಗಿ. ಯಾಕಂದರೆ ನಾವು ಸ್ವತಂತ್ರವನ್ನು ಗಳಿಸಿದ ನಂತರ ಹರಿದು ಹಂಚಿ ಹೋಗಿದ್ದಂತಹ ದೇಶ ನಮ್ಮದಾಗಿತ್ತು. ಆದರೆ ಒಂದೇ ಕಾನೂನಿನ ಅಡಿಯಲ್ಲಿ ಒಂದು ನಿಯಮಾನುಸಾರವಾಗಿ ಒಂದೇ ಆಡಳಿತವನ್ನು ಒಟ್ಟಾಗಿ ನಡೆಸುವಂತಹ ಜೀವಿಸುವಂಥ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡಿಕೊಂಡಂತಹ ಈ ಒಂದು ದಿನ, ಇದರಲ್ಲಿ ಎಲ್ಲ ಜನಾಂಗದವರು ಮತ್ತು ಶಾಂತಿ ಸಹನೆಯಿಂದ ಸೌಹಾರ್ದತೆಯಿಂದ ಸಮಾನತೆಯಿಂದ ಜೀವಿಸುವುದಕ್ಕೋಸ್ಕರವಾಗಿ ಕಾನೂನನ್ನು ಮಾಡಿಕೊಂಡಂತಹ ಮೂಲಭೂತ ಕಾನೂನನ್ನು ರಚನೆ ಮಾಡಿಕೊಂಡಂತಹ ಈ ಒಂದು ದಿನ ಇದು ಸಂವಿಧಾನದ ಒಂದು ದಿನ. ಆ ಸಂವಿಧಾನವನ್ನು ನಾವು ನೆನಪು ಮಾಡಿಕೊಳ್ಳುವಂಥ ಒಂದು ದಿನ ಇದಾಗಿದೆ ಪ್ರಿಯರೇ. ಈ ಒಂದು ಸಂವಿಧಾನ ಇದು ನಾವೇ ರಚನೆ ಮಾಡಿಕೊಂಡಿರುವುದರಿಂದ ಇದು ತಿದ್ದುಪಡಿಗಳಾಗ್ತಾ ಇರ್ತವೆ. ಕಳೆದ ವರ್ಷದಲ್ಲಿ 2024ನೇ ವರ್ಷದಲ್ಲಿ ಸುಮಾರು 106 ಸಾರಿ ತಿದ್ದುಪಡಿಗಳನ್ನು ಮಾಡಿದ್ರು. ಅಂದರೆ ಈ ಸಂವಿಧಾನ ಇದನ್ನು ನಾವೇ ರಚನೆ ಮಾಡಿ ನಾವೇ ಇದನ್ನು ನಮಗೋಸ್ಕರವಾಗಿ ನಾವೇ ಇದನ್ನು ಅಂಗೀಕಾರ ಮಾಡಿಕೊಂಡಿದ್ದೇವೆ. ಅಂದರೆ ನಮ್ಮಿಂದ ನಮಗೋಸ್ಕರ ನಾವೇ ಮಾಡಿಕೊಂಡಂಥ ಒಂದು ಸಂವಿಧಾನ ಇದಾಗಿದೆ ಪ್ರಿಯರೇ. ಈ ದಿನದಲ್ಲಿ ಇಡೀ ದೇಶಾದ್ಯಂತ ಸಂಭ್ರಮದಿಂದ ಈ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅಂದರೆ ನಾವು ಅಂಗೀಕಾರ ಮಾಡಿಕೊಂಡಂತಹ ಈ ಒಂದು ಸಂವಿಧಾನ ಇದು ನಮ್ಮ ದೇಶಕ್ಕೆ ಮಾತ್ರ, ಇದು ಇಡೀ ಲೋಕಕ್ಕೆ ಸಂಬಂಧಪಡುವಂಥದ್ದಲ್ಲ. ಆದರೆ ಈಗ ನಾವು ನೋಡುವಂತಹ ಈ ಒಂದು ಸಂವಿಧಾನ ದೇವರ ಮಕ್ಕಳಿಗೆ ಕೊಟ್ಟಿರುವಂಥ ಒಂದು ಸಂವಿಧಾನ. ಆ ಸಂವಿಧಾನ ಯಾವುದೆಂಬುದಾಗಿ ಹೇಳುವಾಗ ಇದು ತಾನೇ ಸತ್ಯವೇದ. ಇದು ದೇವರ ಮಕ್ಕಳಿಗೆ ಕೊಟ್ಟಿರುವಂತಹ ಒಂದು ಸಂವಿಧಾನ. ಇದು ಸಂವಿಧಾನ, ಇದು ದೇವರೇ ತನ್ನ ಮಕ್ಕಳ ಮೂಲಕವಾಗಿ ಆತ್ಮನ ಪ್ರೇರೇಪಣೆಯನ್ನು ಕೊಟ್ಟವನಾಗಿ ಆತನು ತಾನೇ ಬರೆಸಿಕೊಟ್ಟಿರುವಂತಹ ಒಂದು ಗ್ರಂಥ ಇದು ಸಂವಿಧಾನ ಆಗಿದೆ ಪ್ರಿಯರೇ. ನಾವು ವಿಮೋಚನಾ ಕಾಂಡ ಪುಸ್ತಕದಲ್ಲಿ 24ನೇ ಅಧ್ಯಾಯದ 12ನೇ ವಾಕ್ಯವನ್ನು ನಾವು ನೋಡುವಾಗ, ವಿಮೋಚನಾ ಕಾಂಡದಲ್ಲಿ 24ನೇ ಅಧ್ಯಾಯದ 12ನೇ ವಾಕ್ಯ ಭಾಗವನ್ನು ನೋಡುವಾಗ, ನಾನು ಅವುಗಳನ್ನು ಬರೆದಿರುವ ಶಿಲಾಶಾಸನಗಳನ್ನು ನಿಮಗೆ ಕೊಡುತ್ತೇನೆ. ಈ ಒಂದು ಶಾಸನ ದೇವರ ಮಕ್ಕಳಿಗೆ ದೇವರೇ ಬರೆದು ಕೊಟ್ಟಿರುವಂತ ಒಂದು ಶಿಲಾಶಾಸನವಾಗಿದೆ ಪ್ರಿಯರೇ. ಈ ಒಂದು ಶಾಸನವನ್ನ ಯಾರೂ ಇದನ್ನ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ ಸಂವಿಧಾನವನ್ನಾದರೂ ಕಾನೂನನ್ನಾದರೂ ನಮ್ಮ ಅನುಕೂಲಕ್ಕೆ, ಜನತೆಯ ಅನುಕೂಲಕ್ಕೆ ಅದನ್ನು ಬದಲಾವಣೆ ಮಾಡಿಕೊಳ್ಬೋದು, ತಿದ್ದುಪಡಿ ಮಾಡಬಹುದು. ಆದರೆ ದೇವರು ಕೊಟ್ಟಿರುವಂತಹ ಸಂವಿಧಾನವನ್ನ ಯಾವುದೇ ಸಂದರ್ಭದಲ್ಲಿಯೂ ಸಹ ಅದನ್ನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ನಾವು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದ್ತೇವೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 2ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಹೀಗೆ ಓದ್ತೇವೆ, ಈ ಮಾತುಗಳನ್ನು ನೀವು ಕೈಕೊಳ್ಳಬೇಕೇ ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು, ಅವುಗಳಿಂದ ಏನೂ ತೆಗೆದು ಬಿಡಬಾರದು ಎಂಬುದಾಗಿ ನಾವು ಓದ್ತೇವೆ. ಅದೇ ಪ್ರಕಾರವಾಗಿ ಇದೇ ಗ್ರಂಥದ 12ನೇ ಅಧ್ಯಾಯದ 32ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಹೀಗೆ ಓದ್ತೇವೆ, ನಾನು ನಿಮಗೆ ಆಜ್ಞಾಪಿಸುವುದನ್ನೆಲ್ಲ ನೀವು ಅನುಸರಿಸಲೇಬೇಕು, ಅದಕ್ಕೆ ಏನೂ ಕೂಡಿಸಬಾರದು, ಅದರಿಂದ ಏನೂ ತೆಗೆದು ಬಿಡಬಾರದು. ಇದು ದೇವರು ಕೊಟ್ಟಿರುವಂತಹ ಒಂದು ಸಂವಿಧಾನ. ಈ ಸಂವಿಧಾನದಲ್ಲಿ ಏನನ್ನೂ ಕೂಡ ಸೇರಿಸಲು ಬಾರದು, ತೆಗೆದು ಬಿಡಲು ಆಗಬಾರದು. ಮತ್ತೆ ಒಂದು ವೇಳೆ ಯಾರಾದರೂ ಇದಕ್ಕೆ ಏನಾದ್ರು ಸೇರಿಸಿದರೆ ಅಥವಾ ಇದರಿಂದ ಏನನ್ನಾದರೂ ತೆಗೆದರೆ ಅವರಿಗೆ ದೇವರ ಒಂದು ಶಿಕ್ಷೆ ಉಂಟು. ಅದು ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದಲ್ಲಿ ಹೀಗೆ ಓದ್ತೇವೆ. 18 ಮತ್ತು 19ನೇ ವಾಕ್ಯವನ್ನು ಓದುವಾಗ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು.
ಯಾವನಾದರೂ ಈ ಪ್ರವಾದನಾ ಪುಸ್ತಕದಲ್ಲಿರುವಂತಹ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದುಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು ಎಂಬುದಾಗಿ ನಾವು ಓದ್ತೇವೆ. ಇಲ್ಲಿ ಪ್ರಿಯರೇ, ನಾವು ಇದೇ ಪತ್ರಿಕೆಯ 2ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಓದ್ತೇವೆ, ಕಿವಿಯುಳ್ಳವನು ಕೇಳಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವವೃಕ್ಷದ ಹಣ್ಣನ್ನು, ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು ಎಂಬುದಾಗಿ ಓದ್ತೇವೆ. ಅಂದರೆ ಯಾರು ಈ ಒಂದು ದೇವರು ಕೊಟ್ಟಂತಹ ಈ ವಾಕ್ಯದಲ್ಲಿ ಏನನ್ನೂ ಸೇರಿಸದೆ ಏನನ್ನೂ ತೆಗೆಯದೆ ಅದನ್ನೇ ಕೈಕೊಂಡು ನಡೆಯುವಂಥವನಿಗೆ ದೇವರು ಪರಲೋಕದಲ್ಲಿಟ್ಟಿರುವಂತಹ ಜೀವವೃಕ್ಷದ ಫಲದ ಹಣ್ಣನ್ನು ಆತನು ಕೊಡುವಂಥವನಾಗಿದ್ದಾನೆ ಎಂಬುದಾಗಿ ನಾವು ಓದ್ತೇವೆ. ಪ್ರಿಯರೇ, ಇದು ದೇವರು ತಾನೇ ಆ ಪ್ರವಾದಿಸಿ ಶಾಸನವಾಗಿ ಕೊಟ್ಟಿರುವಂತಹ ಈ ಒಂದು ಸಂವಿಧಾನ, ದೇವರ ವಾಕ್ಯ. ಪ್ರಿಯರೇ, ಇದು ಈ ಒಂದು ವಾಕ್ಯ ಭಾಗವನ್ನ ದೇವರು ಮೊದಲನೇದಾಗಿ ಅಬ್ರಹಾಮನಿಗೆ ಆತನು ವಾಗ್ದಾನ ಮಾಡಿದನು. ಏನೆಂಬುದಾಗಿ ಆತನಿಗೆ ವಾಗ್ದಾನ ಮಾಡಿದನೆಂಬುದಾಗಿ ಹೇಳುವಾಗ, ಆತನನ್ನ ಕರೆದು ನಾನು ನಡೆಸುವ ಸ್ಥಳಕ್ಕೆ ನೀನು ಹೋಗು, ನೀನು ಹೋಗುವುದಾದರೆ ನಿನ್ನನ್ನು ನಾನು ಆಶೀರ್ವದಿಸ್ತೇನೆ, ಆ ಸ್ಥಳವನ್ನೆಲ್ಲ ನಿನಗೆ ನಾನು ಕೊಡ್ತೇನೆ, ನಿನಗೆ ಬಹುಸಂತಾನವನ್ನು ನಾನು ಉಂಟು ಮಾಡ್ತೇನೆ ಎಂಬುದಾಗಿ ಹೇಳಿದನು. ಅದೇ ಪ್ರಕಾರವಾಗಿ ದೇವರು ಅಬ್ರಹಾಮನಿಗೆ ಆತನ ಮುಪ್ಪಿನಲ್ಲಿ ಅಂದರೆ 99ನೇ ವರ್ಷದಲ್ಲಿ ಆತನಿಗೆ ಸಂತಾನವನ್ನು ಕೊಟ್ಟನು. ಆತನಿಗೆ ಇಸಾಕನನ್ನು ಕೊಟ್ಟನು. ಇಸಾಕನು ಯಾಕೋಬನನ್ನು ಪಡೆದನು, ಏಸಾವ ಯಾಕೋಬನನ್ನು ಪಡೆದನು. ದೇವರು ಯಾಕೋಬನ 12 ಮಕ್ಕಳನ್ನ ಮೆಚ್ಚಿದನು, ನನ್ನ ಸ್ವಕೀಯ ಜನರು ಎಂಬುದಾಗಿ ಆರಿಸಿಕೊಂಡನು. ಇವರೇ ಇಸ್ರಾಯೇಲಿನ 12 ಕುಲಗಳು. ಈ ಕುಲಗಳನ್ನ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತೆ ಅವರನ್ನ ಕಾನಾನಿಗೆ ನಡೆಸುವಂಥದ್ದಾಗಿತ್ತು. ಅದಕ್ಕೋಸ್ಕರವಾಗಿ ದೇವರು ಅವರಿಗೆ ಆಜ್ಞೆಗಳನ್ನ ಕೊಟ್ಟನು. ಪ್ರಿಯರೇ, ನಾವು ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಓದ್ತೇವೆ. ಧರ್ಮೋಪದೇಶ ಕಾಂಡ ಪುಸ್ತಕ 4ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಓದುವಾಗ, ಇಸ್ರಾಯೇಲರೇ ಕೇಳಿರಿ, ನೀವು ಬದುಕಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಂತೆ ನಾನು ಈಗ ಬೋಧಿಸುವ ಆಜ್ಞಾವಿಧಿಗಳನ್ನು ಗಮನಿಸಿ ಅನುಸರಿಸಬೇಕು. ಈ ಒಂದು ಉದ್ದೇಶಕ್ಕೋಸ್ಕರವಾಗಿ ದೇವರು ಅಬ್ರಹಾಮನ ಮೂಲಕವಾಗಿ ವಾಗ್ದಾನ ಮಾಡಿದ ಮೇರೆಗೆ ಇಸ್ರಾಯೇಲರನ್ನ ಕಾನಾನಿಗೆ ನಡೆಸುವುದಕ್ಕೋಸ್ಕರವಾಗಿ ಹಾಲು ಜೇನು ಹರಿಯುವಂತಹ ಆ ಒಂದು ದೇಶಕ್ಕೆ ನಡೆಸುವ ಸಲುವಾಗಿ ಅವರಿಗೆ ಆಜ್ಞೆಗಳನ್ನು ಕೊಟ್ಟನು. ಪ್ರಿಯರೇ, ನಾವು ಇದೇ ಅಧ್ಯಾಯದ 8 ಮತ್ತು 9ನೇ ವಾಕ್ಯಗಳನ್ನು ಓದುವಾಗ ನಾವು ನಮ್ಮ ದೇವರ 8 ಮತ್ತು 9ನೇ ವಾಕ್ಯಗಳನ್ನು ಓದಿಕೊಳ್ಳೋಣ. ನಾನು ಈ ಹೊತ್ತು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯವಾದ ಆಜ್ಞಾವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ. ಅಂದ್ರೆ ದೇವರು ಕೊಟ್ಟಂತಹ ಈ ಆಜ್ಞೆಗಳನ್ನ ಅವರು ಜಾಗರೂಕರಾಗಿ ಕಾಪಾಡಿಕೊಳ್ಳಬೇಕು ಅವು ಎಂಬುದಾಗಿ ದೇವರು ಇಲ್ಲಿ ವಾಗ್ದಾನವನ್ನು ಇವರಿಗೆ ಅಪ್ಪಣೆಯನ್ನು ಕೊಟ್ಟಿದ್ದಾನೆ, ಆಜ್ಞೆಯನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಆಗಿದ್ದ ಮೇಲೆ ದೇವರು ಇಸ್ರಾಯೇಲರಿಗೆ ಅಂದ್ರೆ ತನ್ನ ಜನರಿಗೆ ಆಜ್ಞೆಗಳನ್ನು ಕೊಟ್ಟಂತ ಉದ್ದೇಶ ಏನೆಂಬುದಾಗಿ ಹೇಳುವಾಗ, ಮೊದಲನೇದಾಗಿ ಟು ಯುನೈಟ್ ದ ಪೀಪಲ್, ಅಂದ್ರೆ ದೇವರು ತನ್ನ ವಾಗ್ದಾನದಂತೆ ತನ್ನ ಜನರನ್ನ ಹಾಲು ಜೇನು ಹರಿಯುವ ದೇಶಕ್ಕೆ ನಡೆಸುವಂತ ಒಂದು ಉದ್ದೇಶಕ್ಕೋಸ್ಕರವಾಗಿ ಆಜ್ಞೆಯನ್ನು ಕೊಟ್ಟನು. ಪ್ರಿಯರೇ, ಟು ಟೀಚ್ ಹೌ ಟು ಲಿವ್, ಹೇಗೆ ದೇವರಿಗೆ ನಡ್ಕೊಳ್ಳಬೇಕು, ದೇವರ ಮುಂದೆ ಹೇಗೆ ಜೀವಿಸಬೇಕು ಎಂಬಂತಹ ಒಂದು ಬೋಧನೆಯನ್ನು ಬೋಧಿಸುವ ಸಲುವಾಗಿ ದೇವರು ಆಜ್ಞೆಯನ್ನು ಅವರಿಗೆ ಕೊಟ್ಟನು. ಮತ್ತು ಟು ಶೋ ಪೀಪಲ್ ದೇರ್ ನೀಡ್ ಫಾರ್ ಎ ಸೇವಿಯರ್, ತನ್ನ ಜನರನ್ನ ಸುರಕ್ಷಿತವಾಗಿ ಕಾಪಾಡುವ ಸಲುವಾಗಿ ಅವರಿಗೆ ಒಬ್ಬ ರಕ್ಷಕನ ಅಗತ್ಯ ಇದೆ ಎಂಬ ಅರಿವು ಉಂಟು ಮಾಡುವುದಕ್ಕೋಸ್ಕರವಾಗಿ ದೇವರು ಆಜ್ಞೆಯನ್ನು ಕೊಟ್ಟನು. ಟು ರಿಸ್ಟ್ರೈನ್ ಇನ್ ದ ವರ್ಲ್ಡ್, ತನ್ನ ಜನರು ದೇವರಿಗೆ ಸಂಯಮದಿಂದ ನಡ್ಕೊಳ್ಳುವಂತಹ ಒಂದು ಜ್ಞಾನ ತಿಳುವಳಿಕೆಯನ್ನ ಅವರು ಹೊಂದಲಿಕ್ಕೋಸ್ಕರವಾಗಿ ದೇವರು ಆಜ್ಞೆಯನ್ನು ಕೊಟ್ಟನು.
ಟು ಡೈರೆಕ್ಟ್ ಬಿಲೀವರ್ಸ್. ತನ್ನ ಜನರು ನಡತೆಯಲ್ಲಿ ದೇವರಿಗೆ ನಂಬಿಗಸ್ತಿಕೆಯುಳ್ಳವರಾಗಿ ನಡೆಯುವ ಒಂದು ಉದ್ದೇಶಕ್ಕೋಸ್ಕರವಾಗಿ ದೇವರು ಆಜ್ಞೆಯನ್ನು ಕೊಟ್ಟನು. ಟು ರಿಫ್ಲೆಕ್ಟ್ ಗಾಡ್ಸ್ ಇಟರ್ನಲ್ ಕ್ಯಾರೆಕ್ಟರ್, ದೇವರ ಶಾಶ್ವತತೆಯನ್ನು ಪ್ರತಿಬಿಂಬಿಸುವಂತೆ ಮತ್ತು ನೈತಿಕತೆಯ ಮಾದರಿಯಾಗಿ ಕಾರ್ಯನಿರ್ವಹಿಸಲು ಎಂಬಂಥ ಉದ್ದೇಶಕ್ಕೋಸ್ಕರವಾಗಿ ದೇವರು ಆಜ್ಞೆಗಳನ್ನು ಕೊಟ್ಟನು ಪ್ರಿಯರೇ. ಹೀಗೆ ದೇವರು ಮೋಶೆಯ ಮೂಲಕವಾಗಿ ಸಿನಾಯಿ ಬೆಟ್ಟದಲ್ಲಿ ತನ್ನ ಜನರಿಗೆ ಆಜ್ಞೆಗಳನ್ನು ಕೊಟ್ಟನು. ಈ ಆಜ್ಞೆಯನ್ನು ನಾವು ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದ್ತೇವೆ. ಈ ಆಜ್ಞೆಯಲ್ಲಿ ದೇವರು ಕೊಟ್ಟಂತ ಉದ್ದೇಶ ತನ್ನ ಜನರ ಒಂದು ರಕ್ಷಣೆಗೋಸ್ಕರವಾಗಿಯೂ ಮತ್ತು ಆತನಿಗೆ ವಿಧೇಯರಾಗಿ ಜೀವಿಸಬೇಕೆಂಬುದಾಗಿಯೂ, ಆತನ ಪ್ರೀತಿಯಲ್ಲಿ ಅವರು ನಡ್ಕೊಳ್ಳಬೇಕೆಂಬುದಾಗಿಯೂ ಮತ್ತು ದೇವರಿಗೆ ನಿಷ್ಠೆಯುಳ್ಳವರಾಗಿ ಆತನನ್ನು ಸೇವಿಸಬೇಕೆಂಬಂಥ ಉದ್ದೇಶದಿಂದ ದೇವರು ಈ ಆಜ್ಞೆಗಳನ್ನು ಬರೆದುಕೊಟ್ಟನು. ನಾವು ಅದನ್ನು ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. 2ನೇ ವಾಕ್ಯದಿಂದ ನಾವು 4ನೇ ವಾಕ್ಯದವರೆಗೆ ಓದುವಾಗ ದೇವರು ಮೊದಲನೆಯ ಆಜ್ಞೆಯನ್ನು ಕೊಡ್ತಾನೆ. ಆ ಮೊದಲನೇ ಆಜ್ಞೆ ಯಾವುದೆಂಬುದಾಗಿ ಹೇಳುವಾಗ ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ 2ರಿಂದ 4ನೇ ವಾಕ್ಯದವರೆಗೆ ಓದಿಕೊಳ್ಳೋಣ. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನೂ ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು ಎಂಬುದಾಗಿ ಅಲ್ಲಿ ದೇವರು ಕೊಟ್ಟಂತಹ ಒಂದು ಆಜ್ಞೆಯನ್ನು ನಾವು ಓದ್ತೇವೆ. ಯು ಶಾಲ್ ಹ್ಯಾವ್ ನೋ ಅದರ್ ಗಾಡ್ಸ್ ಬಿಫೋರ್ ಮೀ, thou shall not make us to thee any graven image or any likeness of anything that is in heaven above, or that is in the earth beneath, or that is in the water ಅಂಡರ್ ದಿ ಅರ್ತ್ ಎಂಬುದಾಗಿ ನಾವು ಓದ್ತೇವೆ. ಅದೇ ರೀತಿ 23ನೇ ವಾಕ್ಯವನ್ನು ಇದೇ ಅಧ್ಯಾಯದಲ್ಲಿ ಓದ್ಕೊಳ್ಳೋಣ. ಆದುದರಿಂದ ನೀವು ಬೆಳ್ಳಿ ಬಂಗಾರಗಳಿಂದ ದೇವರುಗಳನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲಿ ಸೇರಿಸಕೂಡದು. ಯು ಶಾಲ್ ನಾಟ್ ಮೇಕ್ ವಿತ್ ಮೀ ಗಾಡ್ಸ್ ಆಫ್ ಸಿಲ್ವರ್, ನೀದರ್ ಶಾಲ್ ಯು ಮೇಕ್ ಅಂಟು ಯು ಗಾಡ್ಸ್ ಆಫ್ ಗೋಲ್ಡ್ ಎಂಬುದಾಗಿ. ಅಂದರೆ ನೀವು ನನಗೆ ಬದಲಾಗಿ ನೀವು ಬೆಳ್ಳಿ ಬಂಗಾರಗಳಿಂದ ದೇವರುಗಳನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲಿ ಸೇರಿಸಕೂಡದು ಎಂಬುದಾಗಿ ದೇವರು ಈ ಒಂದು ಕಟ್ಟಪ್ಪಣೆಯನ್ನು ಆತನು ಕೊಡುವಂತವನಾಗಿದ್ದಾನೆ. ಯಾಕಂದರೆ ದೇವರು ಜೀವ ಸ್ವರೂಪನಾದಂತಹ ದೇವರು ತಾನು ಇರುವಾತನೆಂಬುದಾಗಿ ಆತನು ಪ್ರಖ್ಯಾತಿಗೊಂಡವನು, ಆತನು ಪ್ರತಿಷ್ಠೆಪಡಿಸಿಕೊಂಡವನು. ಆತನು ಈಗಾಗಲೇ ಐಗುಪ್ತರಲ್ಲಿಯೂ ಐಗುಪ್ತರ ಅರಸನಾದ ಫರೋಹನಲ್ಲಿಯೂ ಆತನು ಪ್ರಕಟಿಸಿಕೊಂಡಿದ್ದಾನೆ. ಅಲ್ಲಿ ದೇವರು ತನ್ನ ಜನರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುವಂತಹ ದಿನಗಳಲ್ಲಿ ಐಗುಪ್ತರ ಅರಸನಾದ ಫರೋಹನನು ಇಸ್ರಾಯೇಲರನ್ನು ಹೋಗಗೊಡಿಸದೆ ನೆಪಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದೇವರು ಮೋಶೆಯ ಮೂಲಕವಾಗಿ ಉಪದ್ರವಗಳನ್ನು ಬರಮಾಡುವಂಥ ಸಂದರ್ಭದಲ್ಲಿ ಫರೋಹನನ ಮುಂದೆ ಆರೋನ ಮತ್ತು ಮೋಶೆಯು ನಿಲ್ಲುವಾಗ ಅಲ್ಲಿ ಮೋಶೆಯು ದೇವರನ್ನು ಕೇಳುವಂಥದ್ದು, ಆತನು ನಿನ್ನ ಹೆಸರನ್ನು ಕೇಳುವಾಗ ನಾನು ಏನೆಂದು ಹೇಳಲಿ ಎಂಬುದಾಗಿ ಕೇಳುವಾಗ ಮೋಶೆಗೆ ದೇವರು ಹೇಳುವಂಥದ್ದು ಇರುವಾತನು ಎಂಬುದಾಗಿ. ಅದೇ ಮೇರೆಗೆ ಈ ಒಂದು ರೀತಿಯಲ್ಲಿ ಅಂದರೆ ಇರುವಾತನು ಎಂಬುದಾಗಿ ಹೇಳುವಾಗ ಆತನು ಸದಾ ಜೀವಿಸುವಾತನು, ಸದಾ ಇರುವಾತನು. ಆದ್ದರಿಂದಲೇ ದೇವರು ಮೋಶೆಗೆ ಇರುವಾತನು ಎಂಬುದಾಗಿ ಹೇಳು ಎಂಬುದಾಗಿ ತನ್ನ ಹೆಸರನ್ನ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಈ ಒಂದು ಉದ್ದೇಶಕ್ಕೋಸ್ಕರವಾಗಿ ಇಲ್ಲಿ ದೇವರು 23ನೇ ವಾಕ್ಯದಲ್ಲಿ ಹೇಳಿರುವಂತೆ ನೀವು ಬೆಳ್ಳಿ ಬಂಗಾರಗಳಿಂದ ದೇವರುಗಳನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲಿ ಸೇರಿಸಕೂಡದು ಎಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಈ ವಿಗ್ರಹಗಳು, ಈ ದೇವತೆಗಳು ಯಾರು? ಬೆಳ್ಳಿ ಬಂಗಾರಗಳಿಂದ ಮಾಡಿದಂಥ ವಿಗ್ರಹಗಳು ಇವುಗಳು ಮನುಷ್ಯನಿಂದ ಮಾಡಲ್ಪಟ್ಟಂತಹ ವಸ್ತುಗಳು ಅಷ್ಟೇ. ಆದ್ರಿಂದ ಜೀವ ಸ್ವರೂಪನಾದ ದೇವರನ್ನ ನಿರ್ಜೀವ ವಸ್ತುಗಳನ್ನಾಗಿ ಮಾಡಕೂಡದು ಎಂಬಂತ ಒಂದು ಆಜ್ಞೆಯನ್ನು ದೇವರಲ್ಲಿ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಈ ಮನುಷ್ಯನನ್ನು ಉಂಟು ಮಾಡಿದಂತಹ ದೇವರೇ ಆತನು ತನ್ನ ಜೀವ ಶ್ವಾಸವನ್ನು ಕೊಟ್ಟು ಮನುಷ್ಯನನ್ನು ಬದುಕುವ ಪ್ರಾಣಿಯನ್ನಾಗಿ ಮಾಡಿರುವಾಗ ದೇವರು ಜೀವ ಸ್ವರೂಪನು ಎಂಬುದಾಗಿ ಅಲ್ಲಿ ನಾವು ಕಂಡುಕೊಳ್ಳಬಹುದು ಪ್ರಿಯರೇ. ಮತ್ತು ಆತನು
ತನಗೆ ಸಲ್ಲತಕ್ಕ ಗೌರವವನ್ನ ಇತರರಿಗೆ ಸಲ್ಲಗೊಡಿಸದಂತಹ ದೇವರು, ಆತನೊಬ್ಬನೇ ದೇವರು. ಅಲ್ಲಿ ನಾವು ಓದ್ತೇವೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ ನಾವು ಓದ್ತೇವೆ. ಮತ್ತು ಹಾಗೆ ಆತನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಗೊಳ್ಳುವಂಥವನು ಎಂಬುದಾಗಿಯೂ ಮತ್ತು ಆತನು ಪ್ರೀತಿ ಸ್ವರೂಪನು ಎಂಬುದಾಗಿಯೂ ನಾವು ತಿಳಿದುಕೊಳ್ತೇವೆ. ಆಮೇಲೆ ಪ್ರಿಯರೇ, ಇಲ್ಲಿ ದೇವರು ಮೊದಲನೇದಾಗಿ ಈ ಒಂದು ಆಜ್ಞೆಯನ್ನು ಕೊಟ್ಟನು, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಮತ್ತು ಬೇರೆ ದೇವರುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜಿಸಲು ಬಾರದು ಎಂಬುದಾಗಿ ಆತನು ಆಜ್ಞೆಯನ್ನು ಕೊಡುವಂಥದ್ದನ್ನು ನೋಡ್ತೇವೆ. ಅಂದರೆ ಇಲ್ಲಿ ಆತನು ಪ್ರೀತಿ ಸ್ವರೂಪನಾಗಿರುವುದರಿಂದ ನಾವು ಸಹ ಆತನನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಆತನನ್ನು ನಾವು ಪ್ರೀತಿಸುವಂಥವರಾಗಿರಬೇಕು. ನಾವು ಧರ್ಮೋಪದೇಶ ಕಂಡ 4ನೇ ಅಧ್ಯಾಯದ 6ನೇ ಅಧ್ಯಾಯದಲ್ಲಿ 4 ಮತ್ತು 5ನೇ ವಾಕ್ಯವನ್ನು ಓದುವಾಗ, ಕೇಳಿರಿ, ನಮ್ಮ ದೇವರು ಯೆಹೋವನಾದ ದೇವರು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ಅಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂದರೆ ದೇವರು ಆತನು ತಾನೇ ಸೃಷ್ಟಿ ಮಾಡಿದಂತಹ ವಸ್ತುಗಳಲ್ಲಿಲ್ಲ, ಬೆಂಕಿಯಲ್ಲಾಗಲಿ ಅಥವಾ ಗಾಳಿಯಲ್ಲಾಗಲಿ ಇಲ್ಲ, ಅಥವಾ ತಾನು ಉಂಟು ಮಾಡಿದಂತಹ ಆಕಾಶದ ಸೂರ್ಯಚಂದ್ರ ನಕ್ಷತ್ರಗಳಲ್ಲಾಗಲಿ ಇಲ್ಲ, ಅಥವಾ ಆಕಾಶದ ಕೆಳಗಡೆ ಇರುವಂತಹ ಭೂಮಿಯ ಮೇಲಿನ ಮರ ಕಲ್ಲುಗಳಲ್ಲಿ ಆತನಿಲ್ಲ, ಮತ್ತು ಭೂಮಿಯ ಕೆಳಗಿರುವಂತಹ ಸಾಗರಗಳಲ್ಲಿ ಜಲಚರಗಳಲ್ಲಿ ಆತನಿಲ್ಲ. ಅಂದರೆ ದೇವರು ಯಾಕೆ ಬೆಳ್ಳಿ ಬಂಗಾರಗಳಿಂದ ವಿಗ್ರಹಗಳನ್ನು ಮಾಡಿಕೊಂಡು ನನ್ನನ್ನು ಅದರ ಜೊತೆಯಲ್ಲಿ ಸೇರಿಸಬಾರದು ಎಂಬುದಾಗಿ ಹೇಳುವಾಗ, ಇವೆಲ್ಲವೂ ಕೂಡ ದೇವರಿಂದ ಉಂಟು ಮಾಡಲ್ಪಟ್ಟಂತಹ ಸೃಷ್ಟಿ ಅಷ್ಟೇ. ಅಂಥವುಗಳ ಜೊತೆ ಜೀವ ಸ್ವರೂಪನಾದಂತಹ ದೇವರನ್ನ ನಿರ್ಜೀವಿಯನ್ನಾಗಿ ನಿಲ್ಲಿಸಬಾರದು ಎಂಬಂಥ ಒಂದು ಉದ್ದೇಶದಿಂದ ದೇವರು ಈ ಮಾತನ್ನು ಅವರಿಗೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಅಂದರೆ ಮನುಷ್ಯನ ಸ್ವಭಾವವು ಎಂಥದ್ದು ಎಂಬುದಾಗಿ ಹೇಳುವಾಗ, ಆತನ ಮನಸ್ಸು ಸದಾ ಕಾರ್ಯನಿರ್ವಹಿಸುವಂತಹ ವಿಗ್ರಹಗಳ ಕಾರ್ಖಾನೆಯಂತೆ ಇರುವಂಥದ್ದು ಎಂಬುದಾಗಿ. ಅಂದರೆ ಮನುಷ್ಯನು ಆತನ ಮನಸ್ಸು ಯಾವುದು ಹೇಗಿದೆ ಎಂಬುದಾಗಿ ಹೇಳುವಾಗ, ಸದಾ ಆತನ ಮನಸ್ಸು ಶೋಧನೆಗೆ ಒಳಗಾಗುವಂಥ ಬಲಹೀನವಾದಂತಹ ಮನಸ್ಸು, ಚಂಚಲವಾದಂತಹ ಮನಸ್ಸು. ಆದ್ರಿಂದ ದೇವರು ಈ ಕಾರಣಕ್ಕಾಗಿ ಮೋಶೆಯ ಮೂಲಕವಾಗಿ ಆಜ್ಞೆಗಳನ್ನು ಆತನಿಗೆ ಬರೆಸಿಕೊಡುವಂಥದ್ದನ್ನು ನೋಡ್ತೇವೆ. ಅಂದರೆ ಮನುಷ್ಯನು ನಿರ್ದಿಷ್ಟವಾಗಿ ಆರಿಸಿಕೊಳ್ಳಬೇಕಂತ ಮಾರ್ಗವನ್ನ ತನ್ನ ಆಜ್ಞೆಗಳನ್ನು ಕೊಡುವುದರ ಮೂಲಕವಾಗಿ ಆತನು ಮಾರ್ಗದರ್ಶನವನ್ನು ಮಾಡಿದನು ಪ್ರಿಯರೇ. ಅಂದ್ರೆ ಈಗ ನಾವು ಗಮನಿಸುವಂಥದ್ದು, ಆಜ್ಞೆ ಎಂಬುದಾಗಿ ಹೇಳುವಾಗ ದೇವರ ಒಂದು ನೈತಿಕ ಮಾತುಗಳು ಎಂಬಂತ ಒಂದು ಅರ್ಥವನ್ನ ವಾಕ್ಯವನ್ನ ಅದು ತಿಳಿಸುವಂಥದ್ದು. ಅಂದ್ರೆ ಮನುಷ್ಯರು ಮಾಡಬೇಕಾದ ಮತ್ತು ಮಾಡಬಾರದಂತಹ ಕಾರ್ಯಗಳನ್ನ ದೇವರೇ ಆಜ್ಞಾಪಿಸಿ ತನ್ನ ಆಲೋಚನೆಯಂತೆ ಮಾಡಲು ಅನುವು ಮಾಡಿಕೊಡುವಂತಹ ಒಂದು ಮಾತುಗಳು ಈ ಆಜ್ಞೆ. ಈ ಮೊದಲನೇ ಆಜ್ಞೆಯನ್ನ ನಾವು ಓದುವಾಗ ಇದು ದೇವರ ಒಂದು ಶ್ರೇಷ್ಠತೆಯನ್ನದು ತಿಳಿಸ್ತದೆ ಪ್ರಿಯರೇ. ದೇವರಿಗೆ ಹೇಗೆ ನಡೆದುಕೊಳ್ಳಬೇಕು ಎಂಬಂತ ಒಂದು ಅಂಶವನ್ನು ಇದು ತಿಳಿಸ್ಕೊಡ್ತದೆ. ಈ ಆಜ್ಞೆಯನ್ನು ಒಂದು ವೇಳೆ ಮೀರಿ ನಡೆಯುವುದಾದಲ್ಲಿ ಅದು ವಿಗ್ರಹಾರಾಧನೆಗೆ ಸಮವಾದಂಥದ್ದು. ಇಲ್ಲಿ ನಾವು 23ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ನೀವು ಬೆಳ್ಳಿ ಬಂಗಾರಗಳಿಂದ ದೇವರುಗಳನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ. ಒಂದು ವೇಳೆ ಜೀವ ಸ್ವರೂಪನಾದ ದೇವರನ್ನ ಆತನು ನಮ್ಮ ಹೃದಯಗಳಲ್ಲಿ ನೆಲೆಸುವಾಗ, ನಾವು ಆತನಿಗೆ ಸ್ಥಳವನ್ನು ಕೊಡದೇ ಇದ್ದಾಗ, ನಾವು ಜೀವ ಸ್ವರೂಪನಾದ ದೇವರನ್ನು ನಾವು ಅರಿಯದವರಾಗಿ ವಿಗ್ರಹಗಳನ್ನು ಆರಾಧನೆ ಮಾಡುವಂತ ಒಂದು ಸ್ವಭಾವ ನಮ್ಮದಾಗಿರ್ತದೆ. ನಾವು ಒಂದು ವೇಳೆ ವಿಗ್ರಹಗಳಿಗೆ ಕೈಯನ್ನು ನಾವು ಮುಗಿಯದೇ ಇರಬಹುದು, ನಾವು ವಿಗ್ರಹಗಳಿಗೆ ಕೈಯನ್ನು ಮುಗಿದೆ ಆರಾಧನೆಯನ್ನು ಮಾಡದೇ ಇರಬಹುದು. ಆದರೆ ದೇವರ ನಿಜವಾದಂತಹ ದೇವರನ್ನು ನಾವು ಅರಿತಾಗಿಯೂ ಸಹ ಆತನ ಆಜ್ಞೆಗೆ ಒಳಗಾಗದೇ ಇದ್ದಾಗಲೂ ಕೂಡ ಅದು ತಾನೇ ವಿಗ್ರಹಾರಾಧನೆಗೆ ಸಮವಾಗುವಂತ ಒಂದು ಜೀವಿತವಾಗಿರ್ತದೆ ಪ್ರಿಯರೇ. ಆದ್ರಿಂದ ವಿಗ್ರಹಾರಾಧನೆಗೆ ಸಮವಾದಂಥ ಇಂಥ ಸ್ವಭಾವಗಳನ್ನು ತ್ಯಜಿಸಿ ದೇವರ ಆಜ್ಞೆಗೆ ಒಳಪಟ್ಟವರಾಗಿ ನಾವು ನಡೆಯುವಂಥವರಾಗಿರಬೇಕು. ಹಾಗಿದ್ಮೇಲೆ ದೇವರು ಯಾವ ರೀತಿಯಾಗಿ ಆತನನ್ನು ಆರಾಧಿಸಬೇಕೆಂಬುದಾಗಿ ಆತನು ಹೇಳಿದ್ದಾನೆ ಎಂಬುದಾಗಿ ಹೇಳುವಾಗ, ಆತನನ್ನ ನಾವು ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧಿಸುವಂಥವರಾಗಿರಬೇಕು. ಆತ್ಮದಲ್ಲಿ ಎಂಬುದಾಗಿ ಹೇಳುವಾಗ ಇದು ಶರೀರದ ಬಾಹ್ಯಾಚಾರಗಳಿಂದ
ಕೂಡಿರುವಂಥದ್ದಲ್ಲ. ಇದು ಆತ್ಮದಲ್ಲಿ ದೇವರಿಗೂ ನಮಗೂ ಕೂಡ ನೇರವಾದಂಥ ಒಂದು ಸಂಬಂಧವನ್ನು ಹೊಂದಿ ನಾವು ಸಂಪೂರ್ಣವಾಗಿ ದೇವರಲ್ಲಿ ಒಳಗೊಂಡವರಾಗಿ ಆತನನ್ನು ಆರಾಧಿಸುವಂಥದ್ದು. ನಾವು ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಹಾಗೆ ನಾವು ಎರಡನೇದಾಗಿ ಓದ್ತೇವೆ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಜ್ಞಾನದಿಂದ, ಪೂರ್ಣ ಶಕ್ತಿಯಿಂದ ಆತನನ್ನು ಆರಾಧಿಸಬೇಕೆಂಬುದಾಗಿ ನಾವು ಓದ್ತೇವೆ. ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಸೈತಾನನಿಗೆ ಆತನು ಹೇಳುವಂಥದ್ದು, ನಿನ್ನ ದೇವರಾಗಿರುವ ಕರ್ತನೊಬ್ಬನಿಗೆ ಅಡ್ಡ ಬಿದ್ದು ಆತನನ್ನೇ ಆರಾಧಿಸಬೇಕೆಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ಓದುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ನಾವು 3ನೇದಾಗಿ ನೋಡುವಾಗ ಸಾಷ್ಟಾಂಗವೆರಗಿ ಆತನಿಗೆ ಆರಾಧನೆಯನ್ನು ನಾವು ಮಾಡುವಂಥವರಾಗಿರಬೇಕು. 95ನೇ ಕೀರ್ತನೆ 6ನೇ ಅಧ್ಯಾಯದಲ್ಲಿ ಸಾಷ್ಟಾಂಗವೆರಗಿ ಎಂಬುದಾಗಿ ಹೇಳುವಾಗ ಇದು ನಮ್ಮ ಸಂಪೂರ್ಣ ತನು ಮನಗಳನ್ನು ನಾವು ಸಮರ್ಪಣೆ ಮಾಡುವುದರ ಮೂಲಕ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡುವುದರ ಮೂಲಕವಾಗಿ ನಾವು ಸಾಷ್ಟಾಂಗವೆರಗಿ ಆತನನ್ನು ಆರಾಧಿಸುವಂಥದ್ದಾಗಿರಬೇಕು ಪ್ರಿಯರೇ. ಮತ್ತು 4ನೇದಾಗಿ ಸಂತೋಷದಿಂದ ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಉಪಕಾರಗಳನ್ನು ನೆನೆಸಿ ನಾವು ಆತನನ್ನ ಆರಾಧನೆಯನ್ನು ಮಾಡುವಂಥವರಾಗಿರಬೇಕು. 100ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಹಾಗೆ 5ನೇದಾಗಿ ಆತನಿಗಾಗಿ ತವಕ ಪಡುವವರಾಗಿ ತ್ವರೆಯಿಂದ ಆತನನ್ನು ಆರಾಧಿಸಬೇಕು. ನಾವು 63ನೇ ಕೀರ್ತನೆಯಲ್ಲಿ, ಕೀರ್ತನೆಗಳ ಪುಸ್ತಕ 63ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯವನ್ನು ಓದುವಾಗ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ ಎಂಬುದಾಗಿ. ಅಂದರೆ ನಾವು ತ್ವರೆಯಾಗಿ ಕರ್ತನನ್ನು ಹುಡುಕುವವರಾಗಿ ಆ ಒಂದು ಹಂಬಲದಿಂದ ನಾವು ಕರ್ತನನ್ನು ಆರಾಧಿಸುವುದಕ್ಕಾಗಿ ನಾವು ಬರುವಂಥವರಾಗಿರಬೇಕು ಪ್ರಿಯರೇ. ಮತ್ತು ಆತನ ಕಾರ್ಯಗಳಲ್ಲಿ ನಾವು ಹೆಚ್ಚಳ ಪಡುವವರಾಗಿ ನಾವು ಆತನನ್ನು ಆರಾಧನೆ ಮಾಡುವುದಕ್ಕಾಗಿ ನಾವು ಬರುವಂಥವರಾಗಿರಬೇಕು, ಆರಾಧನೆಯನ್ನು ಮಾಡುವಂಥವರಾಗಿರಬೇಕು. ಒಂದು ವೇಳೆ ಆತನ ಕಾರ್ಯಗಳಲ್ಲಿ ನಾವು ಹೆಚ್ಚಳ ಪಡದೆ ಹೋದಲ್ಲಿ ನಾವು ಏನಾಗ್ತೇವೆ ಎಂಬುದಾಗಿ ಹೇಳುವಾಗ ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಂಥವರಲ್ಲ. ಒಂದು ವೇಳೆ ನಾವು ಆತನ ಕಾರ್ಯಗಳಲ್ಲಿ ಹೆಚ್ಚಳ ಪಡದೆ ಆತನ ಆಜ್ಞೆಗಳನ್ನು ಕೈಕೊಂಡು ನಾವು ನಡೆಯದೆ ಹೋದಲ್ಲಿ ನಾವು ಏನಾಗ್ತೇವೆ, ನಾವು ಕರ್ತನ ಒಂದು ವಾಕ್ಯದಲ್ಲಿ ನಾವು ಓದುವಂತೆ ನಾವು ವಿಗ್ರಹಾರಾಧನೆಯನ್ನು ಮಾಡುವಂಥವರು ಆಗಿರ್ತೇವೆ. ವಿಗ್ರಹಾರಾಧನೆ ಮಾಡುವಂಥವ್ರು ಎಂಥವರಾಗಿರ್ತಾರೆ? ಅವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಾವು ಮೊದಲೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ಹೀಗೆ ಓದ್ತೇವೆ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು. ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಇಂತಹ ಒಂದು ದುಷ್ಟ ಜೀವಿತದಲ್ಲಿ ಜೀವಿಸುತ್ತಿರುವಂಥವರು ದೇವರ ರಾಜ್ಯಕ್ಕೆ ಬಾಧ್ಯರೇ ಆಗುವುದಿಲ್ಲ. ಹಾಗೆ ನಾವು ಎಫೆಸ ಪತ್ರಿಕೆ 5ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಕೂಡ ಹೀಗೆ ಓದ್ತೇವೆ, ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು ಎಂಬುದಾಗಿ ಓದ್ತೇವೆ. ಮತ್ತೆ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ ಎಂಬುದಾಗಿ ಪೌಲನು ಬರೆಯುವಂಥದ್ದನ್ನು ನಾನು ನೋಡ್ತೇವೆ. ಅಂದ್ರೆ ಪ್ರಿಯರೇ, ನಾವು ಕರ್ತನನ್ನ ಈ ರೀತಿಯಾಗಿ ನಾವು ಆರಾಧಿಸದೆ ಹೋದಲ್ಲಿ ನಾವು ಏನಾಗ್ತೇವೆ, ವಿಗ್ರಹಾರಾಧನೆಯನ್ನ ನಾವು ಮಾಡುವಂಥವರಾಗಿ ನಾವು ಕಂಡುಕೊಳ್ತೇವೆ. ಅಂದ್ರೆ ಕರ್ತನ ಆಜ್ಞೆ ಏನು? ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಬೇರೆ ದೇವರುಗಳು ಯಾವುದು? ಆತನ ಆಜ್ಞೆಯನ್ನ ಮೀರಿ ನಡೆಯುವಂಥದ್ದೇ ಆ ಒಂದು ವಿಗ್ರಹಾರಾಧನೆಗೆ ಸಮವಾದಂಥದ್ದು. ಅಂತಹ ವಿಗ್ರಹಾರಾಧನೆಯನ್ನು ಮಾಡುವಂಥವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ವಾಕ್ಯ ನಮ್ಮನ್ನ ಈ ರೀತಿಯಾಗಿ ಎಚ್ಚರಿಸುವಂಥದ್ದಾಗಿದೆ ಪ್ರಿಯರೇ. ಹೀಗೆ ನಾವು ಈ ಒಂದು ಅಂಶಗಳನ್ನು ತೆಗೆದುಕೊಳ್ಳುವಾಗ, ನಮ್ಮ ಗಮನಕ್ಕೆ ತೆಗೆದುಕೊಳ್ಳುವಾಗ ನಾವು ಹೇಗೆ ಆರಾಧಿಸಬೇಕು? ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳಿರುವಂಥದ್ದು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ 8ರಿಂದ ನಾವು 10ನೇ ವಾಕ್ಯಗಳನ್ನು 10ರವರೆಗೆ ನಾವು ವಾಕ್ಯಗಳನ್ನು ಓದಿಕೊಳ್ಳುವಾಗ ಅಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಯೋರ್ದಾನ್ ಹೊಳೆಯಿಂದ ಆಚೆ ಬಂದಾಗ ಆತನನ್ನ ದೇವರಾತ್ಮನು ಅಡವಿಗೆ ನಡೆಸ್ತಾನೆ. 40 ದಿವಸಗಳು ಆತನು ಅಡವಿಯಲ್ಲಿ ಇರ್ತಾನೆ. ಆತನು 40 ದಿವಸಗಳು ಅಡವಿಯಲ್ಲಿ ಇದ್ದಾಗ ಆತನು ಸೈತಾನನಿಂದ ಶೋಧಿಸಲ್ಪಡ್ತಾನೆ. ಆತನು ಬಹಳ ಬಳಲಿದ್ದನು, ಬಹಳ ಹಸಿದಿದ್ದನು. ಆ ಒಂದು ಸಂದರ್ಭದಲ್ಲಿ ಸೈತಾನನು ಆತನನ್ನು ಶೋಧನೆಗೆ ಒಳಪಡಿಸ್ತಾನೆ.
ಆತನನ್ನು ಶೋಧಿಸುವಾಗ ಮೊದಲನೇ ಸಾರಿ ಆತನಿಗೆ ಹೇಳುವಂಥದ್ದು, ನೀನು ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡು ಎಂಬುದಾಗಿ ಹೇಳುವಾಗ ಕರ್ತನು ಹೇಳಿದಂಥ ಮಾತು, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯ ಬದುಕ್ತಾನೆ ಹೊರತು ರೊಟ್ಟಿಯಿಂದ ಬದುಕುವುದಿಲ್ಲ ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಎರಡನೇದಾಗಿ ನೋಡುವಾಗ ಆತನನ್ನ ನೀನು ಎತ್ತರವಾದಂಥ ಒಂದು ಯೆರೂಸಲೇಮಿನ ಶಿಖರದ ಮೇಲೆ ನಿಲ್ಲಿಸಿ ನೀನು ಇಲ್ಲಿಗೆ ಕೆಳಗೆ ಧುಮುಕು, ಆಗ ತನ್ನ ದೂತರಿಗೆ ಅಪ್ಪಣೆಯನ್ನು ಕೊಡ್ತಾನೆ, ಇನ್ನು ಕಾಲಿಗೆ ಗಾಯವಾಗದಂತೆ ಆತನು ನೋಡ್ಕೊಳ್ತಾನೆ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ನಿನ್ನ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಆತನು ಹೇಳುವಂಥದ್ದನ್ನು ನೋಡ್ತೇವೆ. ಹಾಗೆ ಮೂರನೇದಾಗಿ ನೋಡ್ತೇವೆ 8ನೇ ವಾಕ್ಯದಿಂದ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು. ಪ್ರಿಯರೇ, ಇಲ್ಲಿ ನಾವು ಗಮನಿಸುವಂತ ಅಂಶಗಳು, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಸೈತಾನನನ್ನ ಗದರಿಸಿ ಆತನಿಗೆ ಹೇಳುವಂತ ಮಾತು, ಕರ್ತನನ್ನೇ ಆರಾಧಿಸಬೇಕು, ಆತನಿಗೆ ಅಡ್ಡಬಿದ್ದು ಆತನನ್ನೇ ಆರಾಧಿಸಬೇಕೆಂಬುದಾಗಿ ಹೇಳುವಾಗ ನಾವು ಅಲ್ಲಿ ಮೊದಲನೇದಾಗಿ ಗಮನಿಸ್ತೇವೆ, ಆತನು ಏನನ್ನು ಮಾಡ್ತಾನೆ, ಆತನಲ್ಲಿ ಆಶೆಯನ್ನು ಉಂಟು ಮಾಡ್ತಾನೆ. ಪ್ರಿಯರೇ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಈ ಲೋಕದ ಎಲ್ಲವನ್ನೂ ಅಧಿಕಾರವನ್ನು ನಿನಗೆ ಕೊಡ್ತೇನೆ ಯಾಕೆಂಬುದಾಗಿ ಹೇಳುವಾಗ ನಾವು 2 ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಓದ್ತೇವೆ, ಈ ಲೋಕವು ಏನಾಗಿದೆ ಅಂತೆ, ಸೈತಾನನ ಒಂದು ಅಧೀನದಲ್ಲಿದೆಯಂತೆ. ನಾವು ಅದನ್ನು ಸ್ಪಷ್ಟವಾಗಿ ಓದ್ತೇವೆ. ಕರ್ತನಾದ ನಾವು ಈ ವಾಕ್ಯವನ್ನು ಓದುವಾಗ ಈ ಒಂದು ಆಡಳಿತವನ್ನ, ಈ ಲೋಕದ ಆಡಳಿತವನ್ನ ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುವಾಗ ಈ ಲೋಕದ ಅಧಿಪತಿ ಸೈತಾನನು, ಆ ಸೈತಾನನು ಈ ರೀತಿಯಾದಂಥ ಆಶೆಯನ್ನ ಕರ್ತನಲ್ಲಿ ಉಂಟು ಮಾಡುವಂಥದ್ದನ್ನು ಆತನು ಪ್ರಯತ್ನ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಎರಡನೇದಾಗಿ ನೋಡ್ತೇವೆ, ಈ ಲೋಕದ ಅಧಿಪತಿಯಾದ ಸೈತಾನನು ಕರ್ತನಾದಂಥ ಯೇಸು ಕ್ರಿಸ್ತನನ್ನ ನನಗೆ ನೀನು ಆರಾಧನೆ ಮಾಡಬೇಕೆಂಬುದಾಗಿ ಹೇಳುವಾಗ ಆ ಮೂಲಕವಾಗಿ ಸೈತಾನನು ತನ್ನ ಶಕ್ತಿಯನ್ನ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಆತನು ಪ್ರಯೋಗಿಸಲು ಆತನು ಪ್ರಯತ್ನ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಹಾಗೆ ಮೂರನೇದಾಗಿ ನಾವು ನೋಡ್ತೇವೆ, ಆತನನ್ನ ಅನುಮಾನಿಸುವ ರೀತಿಯಲ್ಲಿ ಆತನಿಗೆ ಶೋಧನೆಯನ್ನ ಉಂಟು ಮಾಡುವಂಥವನಾಗಿದ್ದಾನೆ. ನೀನು ದೇವರ ಮಗನಾಗಿದ್ದರೆ ಎಂಬುದಾಗಿ ಹೇಳುವಾಗ ಆತನು ನಿಜವಾಗಿಯೂ ದೇವರ ಮಗನೇ. ಆದಾಗ್ಯೂ ಕೂಡ ಸೈತಾನನು ಆತನನ್ನ ಈ ರೀತಿಯಾಗಿ ಶೋಧನೆಗೆ ಒಳಪಡಿಸುವಂಥ ಸಂದರ್ಭದಲ್ಲಿ ಆತನು ಸೈತಾನನೇ ತೊಲಗಿ ಹೋಗೆಂಬುದಾಗಿ ಆತನು ಹೇಳುವಂಥದ್ದನ್ನು ನೋಡ್ತೇವೆ. ಪ್ರಿಯರೇ, ಈ ಲೋಕದ ಅಧಿಪತಿಯಾದ ಸೈತಾನನು ನಮ್ಮನ್ನು ಸಹ ಆತನು ಶೋಧನೆಗೆ ಆತನು ಒಳಪಡಿಸ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ಆತನು ಮಾಡುವಂಥ ಉದ್ದೇಶ ಏನು, ನಮ್ಮ ಒಂದು ಬಲಹೀನತೆಯನ್ನು ಆತನು ಅರಿತುಕೊಂಡವನಾಗಿ ನಮ್ಮಲ್ಲಿ ಗಲಿಬಿಲಿಯನ್ನ ಗೊಂದಲಗಳನ್ನು ಆತನು ಉಂಟು ಮಾಡುವಂಥವನಾಗಿದ್ದಾನೆ. ಮತ್ತು ನಮ್ಮ ನಂಬಿಕೆಯಲ್ಲಿ ನಾವು ಚಂಚಲರಾಗುವಂತೆ ಆತನು ಮಾಡ್ತಾನೆ. ಮತ್ತು ದೇವರ ಆಜ್ಞೆಯನ್ನು ಮೀರಿ ನಡೆಯುವಂತೆ ನಮ್ಮನ್ನು ಪ್ರಚೋದನೆಯನ್ನ ಮಾಡ್ತಾನೆ. ಪ್ರಿಯರೇ, ಸೈತಾನನ ಕೆಲಸ ಎಂಥದ್ದು, ಆತನು ಪ್ರೇರೇಪಣೆಯನ್ನು ಕೊಡುವಂಥದ್ದು. ಆತನು ಅವಳಿಗೆ ಹೇಳಿದಂಥದ್ದು, ಏನವ್ವ ದೇವರು ನಿಮಗೆ ಈ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಹೇಳಿದ್ದಾನೋ, ನೀವು ತಿಂದ ದಿನ ಸತ್ಯ ಹೋಗಿರೋ, ಇಲ್ಲ ನೀವು ನಿಶ್ಚಯವಾಗಿಯೂ ಸಾಯುವುದಿಲ್ಲ, ತಿಂದದ ನಿಮ್ಮ ಕಣ್ಣುಗಳೇ ತರಿತವೆ, ನೀವು ದೇವರಂತೆ ಆಗ್ತೀರಿ ಎಂಬುದಾಗಿ ಆತನು ದೇವರ ಮಾತನ್ನೇ ಆತನು ಈ ರೀತಿಯಾಗಿ ತಿರುಚಿ ಮನುಷ್ಯರಲ್ಲಿ ಪ್ರೇರೇಪಣೆಯನ್ನು ಕೊಡುವಂತ ಒಂದು ಸ್ವಭಾವ ಸೈತಾನನದು. ಪ್ರಿಯರೇ, ಅದೇ ಮೇರೆಗೆ ಇಲ್ಲಿ ಸೈತಾನನು ಕರ್ತನಾದ ಯೇಸು ಕ್ರಿಸ್ತನಿಗೂ ಸಹ ಇದೇ ಒಂದು ಆಲೋಚನೆಯನ್ನು ಕೊಡುವಂಥವನಾಗಿದ್ದಾನೆ. ಈ ದಿನಗಳಲ್ಲಿ ನಮ್ಮಲ್ಲಿಯೂ ಸಹ ಇಂಥ ಆಲೋಚನೆಗಳನ್ನು ಕೊಡುವಂಥವನಾಗಿದ್ದಾನೆ. ನಮ್ಮಲ್ಲಿ ಆತನು ಪ್ರೇರೇಪಿಸುವಂಥವನಾಗಿದ್ದಾನೆ, ಆತನು ಪ್ರಚೋದನೆಯನ್ನು ಕೊಡುವಂಥವನಾಗಿದ್ದಾನೆ. ಆ ಮೂಲಕವಾಗಿ ನಾವೇನಾಗ್ತೇವೆ, ಒಂದು ವೇಳೆ ನಮ್ಮ ಮನಸ್ಸು ಬಲಹೀನವಾದಲ್ಲಿ ನಾವು ಸೈತಾನನ ಒಂದು ಶೋಧನೆಗೆ ನಾವು ಸೋತು ಹೋಗ್ತೇವೆ. ಪ್ರಿಯರೇ, ಆದ್ರಿಂದ ನಾವು ಆ ಸಂದರ್ಭದಲ್ಲಿ ಸೋತು ಹೋದಾಗ ನಾವೇನಾಗ್ತೇವೆ, ಸೈತಾನನ ಒಂದು ಸ್ಥಳವನ್ನು ನಾವು ಸೇರ್ತೇವೆ, ನಾವು ನಾಶನಕ್ಕೆ ನಾವು ಹೋಗ್ತೇವೆ. ಆ ನಾಶನವೇ ಆತನ ಒಂದು ಸ್ಥಳ. ಆ ಒಂದು ಸ್ಥಳಕ್ಕೆ ನಾವು ಹೋದಾಗ ಅವನು ಏನು ಮಾಡ್ತಾನೆ, ಬಹಳ ಸಂತೋಷ ಪಡ್ತಾನೆ. ನನ್ನ ಸ್ಥಳಕ್ಕೆ ಬಂದರು ಇವರು ಎಂಬುದಾಗಿ ಅವನು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ಪ್ರಿಯರೇ, ಆದ್ರಿಂದ ಶೋಧನೆಗಳು ಬರುವಂತ ಸಂದರ್ಭದಲ್ಲಿ ನಾವು ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳಿದಂತೆ ಸೈತಾನನ ನಾವು ಎದುರಿಸುವಂತವರಾಗಿರಬೇಕು. ನಾವು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ನೀವು ದೇವರ ಸಮೀಪಕ್ಕೆ ಬನ್ರಿ, ಆಗ ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಎಂಬುದಾಗಿ. ಆಗ ನಾವು ದೇವರನ್ನ ನಾವು ಆಶ್ರಯಿಸುವಾಗ ನಮಗೆ ಬರುವಂತಹ ಬೆಟ್ಟದಂತಹ ಸಮಸ್ಯೆಗಳು ಕೂಡ ಎದುರಾದಾಗ್ಯೂ ಕೂಡ ಅವುಗಳು ನಮ್ಮ ಒಂದು ನಂಬಿಕೆಯ ಮೂಲಕವಾಗಿ ಅವು ಏನೂ ಅಲ್ಲದವುಗಳಾಗ್ತವೆ. ಪ್ರಿಯರೇ, ನಾವು
ಈ ಒಂದು ಶೋಧನೆಗಳು ನಮ್ಮನ್ನ ಒಂದು ಆತ್ಮೀಕ ಜೀವಿತದ ಉನ್ನತಿಗೆ ಅದು ನಡೆಸುವಂಥದ್ದಾಗಿದೆ ಪ್ರಿಯರೇ. ಈ ಒಂದು ಪರ್ವತಗಳು ನಮಗೆ ಏನನ್ನು ತಿಳಿಸ್ತವೆ ಆಗಿದ್ದ ಮೇಲೆ, ಈ ಪರ್ವತಗಳು ನಮಗೆ ಒಂದು ಆತ್ಮೀಕವಾಗಿ ಬಲಪಡಿಸುವಂತಹ ಒಂದು ಧೈರ್ಯಪಡಿಸುವಂತಹ ಒಂದು ಸಂದೇಶಗಳನ್ನ ಕೊಡುವಂಥದ್ದಾಗಿದೆ ಪ್ರಿಯರೇ. ಈ ಪರ್ವತಗಳು ಎಂಬುದಾಗಿ ಹೇಳುವಾಗ ಇವು ನಮ್ಮ ಮುಂದೆ ದೊಡ್ಡದಾಗಿ ಬೃಹದಾಕಾರವಾಗಿ ನಿಲ್ಲುವಂಥವುಗಳು. ನಾವು ಅವುಗಳ ಮುಂದೆ ನಿಲ್ಲುವಾಗ ನಾವು ಏನಾಗಿ ಕಾಣ್ತೇವೆ, ನಾವು ಅವುಗಳ ಮುಂದೆ ಚಿಕ್ಕದಾಗಿ ನಾವು ಕಾಣಿಸ್ಕೊಳ್ತೇವೆ. ಅಂದರೆ ಆ ಒಂದು ಶೋಧನೆ ಕೂಡ ನಮಗೆ ಇಷ್ಟು ದೊಡ್ಡದಾದಂಥ ರೀತಿಯಲ್ಲಿ ಪರ್ವತದೋಪಾದಿಯಲ್ಲಿ ನಮಗೆ ಕಾಣುವಾಗ ನಮ್ಮ ಒಂದು ಶರೀರ ಏನಾಗ್ತದೆ, ನಮ್ಮ ಒಂದು ಮನಸ್ಸು ಆ ಶೋಧನೆ ಮುಂದೆ ಚಿಕ್ಕದಾಗ್ತದೆ ಪ್ರಿಯರೇ. ಆದರೆ ನಾವು ಅದನ್ನ ನಂಬಿಕೆಯ ಮೂಲಕವಾಗಿ ಎದುರಿಸಿ ನಿಲ್ಲುವಾಗ ಅಂತಹ ದೈತ್ಯಾಕಾರವಾದಂಥ ಒಂದು ಶೋಧನೆಯು ಸಹ ಅದು ನಮ್ಮಿಂದ ದೂರವಾಗ್ತದೆ ಪ್ರಿಯರೇ. ಆಗ ನಾವು ಈ ರೀತಿಯಾಗಿ ನಾವು ಓದ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದಲ್ಲಿ, ಯೆಶಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದಲ್ಲಿ 3ನೇ ವಾಕ್ಯವನ್ನು ನೋಡ್ರಿ. ಅಲ್ಲಿ ಈಗ ಓದ್ತೀವಿ, ಬನ್ನಿರಿ ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ಇಲ್ಲಿ ದೇವರು, ಆ ದೇವರ ಪರ್ವತಕ್ಕೆ ನಾವು ಹೋಗುವಾಗ ಆತನು ನಮಗೆ ತನ್ನ ಮಾರ್ಗಗಳನ್ನು ಆತನು ತಿಳಿಸ್ತಾನೆ. ಒಂದು ವೇಳೆ ನಮಗೆ ನಾವು ದೇವರನ್ನ ಆರಾಧಿಸಲು ನಮಗೆ ಅಡ್ಡಿಯಾಗುವಂಥ ಸೈತಾನನ ಶೋಧನೆಗಳು ಎದುರಾಗುವಾಗ ಆ ದೈತ್ಯ ಬೆಟ್ಟದಂತಹ ಪರ್ವತದಂತಹ ಶೋಧನೆಗಳು ಕೂಡ ಅವು ಏನಾಗ್ತವೆ ಅಂತ ಒಂದು ಸಂದರ್ಭದಲ್ಲಿ ಆ ಶೋಧನೆಗಳನ್ನು ಜಯಿಸುವುದಕ್ಕೆ ಕರ್ತನು ತಾನೇ ಮಾರ್ಗವನ್ನು ಆತನು ನಮಗೆ ತೋರಿಸುವಂಥವನಾಗಿದ್ದಾನೆ, ತನ್ನ ಮಾರ್ಗಗಳಲ್ಲಿ ಆತನ ನಡೆಸುವಂಥವನಾಗಿದ್ದಾನೆ ಪ್ರಿಯರೇ. ಹಾಗಿರುವಾಗ ಈಗ ನಾವು ಇದೇ ಧರ್ಮೋಪದೇಶ ಕಂಡ 4ನೇ ಅಧ್ಯಾಯದ 7ನೇ ವಾಕ್ಯವನ್ನು ನೋಡ್ರಿ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯದ 7ನೇ ವಾಕ್ಯವನ್ನು ನೋಡ್ರಿ. ಅಲ್ಲಿ ಹೀಗೆ ಓದ್ತೇವೆ, ನಾವು ಇಸ್ರಾಯೇಲ್ರು ಹೇಳುವಂಥ ಮಾತು, ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಅಂದ್ರೆ ನಮಗೆ ಒಂದು ವೇಳೆ ನಾವು ಶೋಧನೆಗಳು ಬರುವಾಗ, ನಾವು ಕರ್ತನಲ್ಲಿ ನಾವು ಮೊರೆ ಹೋದಾಗ ಆತನು ಸಮೀಪವಾಗಿ ಇರ್ತಾನೆ. ನಾವು ಮುಂದೆ ಓದ್ತೇವೆ, ಹೀಗೆ ಓದ್ತೇವೆ ನಾವು, ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು ಎಂಬುದಾಗಿ ನಾವು ಓದ್ತೇವೆ. ಇಂತಹ ದೇವರು ಯಾವಾಗಲೂ ನಮ್ಮ ಸಮೀಪದಲ್ಲಿ ಆತನು ಇರುವಂಥವನಾಗಿದ್ದಾನೆ ಪ್ರಿಯರೇ. ಆತನು ನಮ್ಮ ಸಮೀಪದಲ್ಲೇ ಇದ್ದು ಆತನು ನಮ್ಮನ್ನ ಕೇಳುವಂಥವನಾಗಿರ್ತಾನೆ. ಅದೇ ರೀತಿಯಾಗಿ ಆತನು ಏನಾಗಿರ್ತಾನಂತೆ, ನಮ್ಮ ಸುತ್ತಲೂ ಸಹ ಇರುವಂಥವನು. ನಾವು ಕೀರ್ತನೆಗಳ ಪುಸ್ತಕ 125ನೇ ಅಧ್ಯಾಯದಲ್ಲಿ ಹೀಗೆ ಓದ್ತೇವೆ. 2ನೇ ಅಧ್ಯಾಯದಲ್ಲಿ ಕೀರ್ತನೆಗಳ ಪುಸ್ತಕ 125ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ, ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾ ಕಾಲವು ತನ್ನ ಜನರ ಸುತ್ತಲೂ ಇರುವನು ಎಂಬುದಾಗಿ ಓದ್ತೇವೆ. ಅಂದ್ರೆ ಯೆರೂಸಲೇಮಿನ ಸುತ್ತಲೂ ಪರ್ವತಗಳು ಹೇಗೋ ಹಾಗೆ ನಮ್ಮ ದೇವರು ನಮ್ಮ ಸಂಗಡ ನಮ್ಮ ಸುತ್ತಲೂ ಸದಾ ಕಾಲ ಇರುವಾತನು. ಒಂದು ವೇಳೆ ಪ್ರಿಯರೇ, ನಾವು ಶೋಧನೆಗಳು ಬಂದಾಗ, ನಾವು ಕರ್ತನ ನಂಬಿಕೆಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಶೋಧನೆಗಳು ಬರುವಾಗ, ಆ ಶೋಧನೆಗಳು ನಮ್ಮ ಕುಗ್ಗಿಸುವಂಥ ಸಂದರ್ಭದಲ್ಲಿ ನಾವು ನಿರೀಕ್ಷಿಸುವಂಥದ್ದು ದೇವರನ್ನ. ಆತನು ಪರ್ವತಗಳ ಹಾಗೆ ಆತನು ನಮ್ಮ ಸುತ್ತಲೂ ಇದ್ದು ಆತನು ನಮ್ಮನ್ನು ನಡೆಸುವಂಥವನಾಗಿರ್ತಾನೆ ಪ್ರಿಯರೇ. ಹಾಗೆ ನಾವು ನೋಡ್ತೇವೆ, ಈ ಪರ್ವತವು ದೇವರ ಒಂದು ಶಕ್ತಿಯಾಗಿದೆ ಮತ್ತು ನಂಬಿಕೆಯಾಗಿದೆ ಎಂಬುದಾಗಿ ನೋಡ್ತೇವೆ. ನಾವು ಮತ್ತಾಯನ ಸುವಾರ್ತೆ ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದ 23-24ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ಹೀಗೆ ಓದ್ತೇವೆ, ನಿನ್ನಲ್ಲಿ ನಂಬಿಕೆ, ನಿನ್ನ ಸಾಸಿವೆ ಕಾಳಿನಷ್ಟು ನಂಬಿಕೆ ಇರುವುದಾದಲ್ಲಿ ಈ ಬೆಟ್ಟವನ್ನು ಕಿತ್ತುಕೊಂಡು ನೀನು ಸಮುದ್ರದಲ್ಲಿ ಬೀಳು ಅಂದ್ರೆ ಅದೇನ್ ಮಾಡ್ತದಂತೆ, ಸಮುದ್ರದಲ್ಲಿ ಬೀಳ್ತದೆ. ಅದು ಹೇಗೆ? ಅಲ್ಲಿ ನಮ್ಮಲ್ಲಿ ನಂಬಿಕೆ ಇದ್ದಾಗ ಮಾತ್ರ. ಅಂದ್ರೆ ಅಂತಹ ಬೆಟ್ಟದಂತಹ ಒಂದು ಶೋಧನೆ ಅದು ಇಲ್ಲದಂತಾಗುವಂಥದ್ದು ನಾವು ದೇವರಲ್ಲಿ ನಂಬಿಕೆ ಇಡುವಂತಹ ಒಂದು ಸಂದರ್ಭದಲ್ಲಿ ಮಾತ್ರ. ಆ ಒಂದು ನಿರೀಕ್ಷೆಯನ್ನು ನಮ್ಮ ಕರ್ತನಾತನ ನಮಗೆ ಕೊಟ್ಟಿರುವಾಗ ಪ್ರಿಯರೇ, ನಾವು ಇಂತಹ ಒಂದು ಜೀವಿತದಲ್ಲಿ ನಾವು ಕರ್ತನನ್ನು ನಾವು ಆಶ್ರಯಿಸುವಂಥವರಾಗಿರಬೇಕು. ಇಂತಹ ಒಂದು ಜೀವಿತವು ಪ್ರಿಯರೇ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಆತ ನಮಗೆ ಕೊಟ್ಟಿದ್ದಾನೆ. ಆತನು ಕೊಟ್ಟಂತಹ ಒಂದು ಆಜ್ಞೆ ಏನು? ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಆತನನ್ನೇ ನಾವು ಆರಾಧಿಸುವಂಥವರಾಗಿರಬೇಕು.
ಆತನಿಗೆ ಅಡ್ಡ ಬಿದ್ದು ಆತನನ್ನು ಆರಾಧಿಸುವಂಥವರಾಗಿರಬೇಕು. ಹೀಗಿರುವಾಗ ಪ್ರಿಯರೇ, ನಾವು ಈ ಮುಂಜಾನೆ ವೇಳೆಯಲ್ಲಿ ನಾವು ಈ ಆಜ್ಞೆಗಳ ಕುರಿತಾಗಿ ನಾವು ಕಲಿತಾ ಬರುವಾಗ ಇದು ತಾನೇ ದೇವರು ನಮಗೆ ಕೊಟ್ಟಂಥ ಒಂದು ಸಂವಿಧಾನ. ಈ ಒಂದು ಸಂವಿಧಾನ ಅದು ದೇವರ ಒಂದು ಉದ್ದೇಶ ಏನು, ಆಲೂಜಿಯನ್ನು ಅರಿಯುವಂಥ ಒಂದು ದೇಶಕ್ಕೆ ನಡೆಸುವಂಥ ಒಂದು ಉದ್ದೇಶಕ್ಕಾಗಿ ಆಜ್ಞೆಯನ್ನು ಕೊಟ್ಟನು. ಈಗ ನಾವು ನಮ್ಮ ದೇಶದಲ್ಲಿ ಸಂವಿಧಾನವನ್ನು ರಚನೆಯನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಪ್ರಜೆಗಳು, ದೇಶದ ಪ್ರಜೆಗಳು ಸುಖ ಶಾಂತಿ ಸಮಾನತೆಯಿಂದ ಜೀವಿಸೋದಕ್ಕೋಸ್ಕರವಾಗಿ, ಆ ಒಂದು ಅನುಕೂಲವನ್ನು ಪಡೆಯುವುದಕ್ಕೋಸ್ಕರವಾಗಿ, ದೇಶದ ಹಕ್ಕುಗಳನ್ನು ಪಡೆಯುವುದಕ್ಕೋಸ್ಕರವಾಗಿ ಕಾನೂನನ್ನು ಮಾಡಿಕೊಂಡಿದ್ದೇವೆ. ಅದೇ ಪ್ರಕಾರವಾಗಿ ದೇವರು ಕೊಟ್ಟಂಥ ಈ ಒಂದು ಆಜ್ಞೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ನನಗೆ ಅಡ್ಡ ಬಿದ್ದು ಆತನ ಆರಾಧಿಸಬೇಕು, ಬೇರೆ ಅವುಗಳನ್ನು ಪೂಜೆ ಮಾಡಲೂಬಾರದು ಎಂಬುದಾಗಿ ಹೇಳಿರುವಂಥ ಉದ್ದೇಶ. ಆತನು ನಮಗೆ ನಿತ್ಯ ಜೀವವನ್ನು ಆತನು ನಿರ್ಧರಿಸಿದ್ದಾನೆ ಪ್ರಿಯರೇ, ಆತನು ನಿಶ್ಚಯ ಮಾಡಿದ್ದಾನೆ. ಆ ನಿತ್ಯ ಜೀವನ, ಆ ಒಂದು ಪರಲೋಕವನ್ನು ನಾವು ಸೇರಬೇಕಾದಲ್ಲಿ ಆತನ ಒಂದು ಆಜ್ಞೆಗನುಸಾರವಾಗಿ ನಡೆಯುವಂಥವರಾಗಿರಬೇಕು ಪ್ರಿಯರೇ. ಒಂದು ವೇಳೆ ಆತನ ಆಜ್ಞೆಯನ್ನು ನಾವು ಕೈಕೊಳ್ಳುವಂಥ ಸಂದರ್ಭದಲ್ಲಿ ಶೋಧನೆಗಳು ನಮಗೆ ಎದುರಾಗುವಾಗಲೂ ಸಹ ಆತನು ನಮ್ಮ ಸಂಗಡ ಸದಾ ಇರುವಂಥವನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಕೇಳ್ತಾ ಬಂದಿರುವಾಗ ಪ್ರಿಯರೇ, ಒಂದು ವೇಳೆ ಇನ್ನೂ ಯಾರಾದರೂ ಕರ್ತನ ಒಂದು ಈ ಆಜ್ಞೆಯನ್ನು ನಿರಾಕರಿಸಿ ಒಂದು ವೇಳೆ ಜೀವಿಸ್ತಿದ್ದಲ್ಲಿ, ಅವರು ವಿಗ್ರಹಾರಾಧನೆಗೆ ಸಮವಾಗುವಂಥ ಒಂದು ಜೀವಿತದಲ್ಲಿ ಜೀವಿಸ್ತಾ ಇದ್ದಲ್ಲಿ ಪ್ರಿಯರೇ, ಅಂತಹ ವಿಗ್ರಹಾರಾಧಕರು ದೇವರ ರಾಜ್ಯವನ್ನು ಸೇರುವುದಿಲ್ಲ. ಅದರ ಬದಲಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನನ್ನ ನಾವು ಅಡ್ಡಬಿದ್ದು ಆರಾಧಿಸುವಾಗ ಆತನನ್ನೇ ನಮ್ಮ ಹೃದಯಗಳಲ್ಲಿ, ಯೇಸುವೇ ನೀನು ನನ್ನ ದೇವರು, ನೀನೇ ನನ್ನ ರಕ್ಷಕನು, ನಿನ್ನನ್ನು ನಾನು ಸೇವಿಸ್ತೇನೆ, ನನ್ನ ಹೃದಯದಲ್ಲಿ ನೆಲೆಸು ಎಂಬುದಾಗಿ ಹೇಳುವಾಗ ಆತನು ನಮ್ಮ ಹೃದಯದಲ್ಲಿ ನೆಲೆಸುವಂಥವನಾಗಿರ್ತಾನೆ. ನಾವು ಆತನ ಆಜ್ಞೆಯನ್ನು ಕೈಕೊಳ್ಳುವಂಥವರಾಗಿರ್ತೇವೆ. ಅಂತಹ ಒಂದು ಸಂದರ್ಭದಲ್ಲಿ ಆತನು ನಮಗೋಸ್ಕರವಾಗಿ ಪರದೈಸಿನಲ್ಲಿ ಇಟ್ಟಿರುವಂತಹ ಜೀವವೃಕ್ಷದ ಫಲದ ಹಣ್ಣನ್ನು ಆತ ನಮಗೆ ಕೊಡುವಂಥವನಾಗಿರ್ತಾನೆ ಪ್ರಿಯರೇ. ಇಂತಹ ಒಂದು ಜೀವಿತವು ನಮ್ಮೆಲ್ಲರ ಒಂದು ಜೀವಿತವಾಗಿರಲಿ ಪ್ರಿಯರೇ. ಒಂದು ವೇಳೆ ನಾವು ಕರ್ತನನ್ನು ಅಂಗೀಕರಿಸಿ ಹಲವಾರು ವರ್ಷಗಳಿಂದ ನಾವು ಜೀವಿಸಿದ್ದಾಗ್ಯೂ ನಮ್ಮ ಒಂದು ಮಾನುಷ್ಯ ಜೀವಿತದಲ್ಲಿ ಬರುವಂತಹ ಶೋಧನೆಗಳನ್ನು ನಾವು ಎದುರಿಸಲಿಕ್ಕಾಗುವಂತೆ ಕರ್ತನು ತಾನೇ, ಆತನು ಪರ್ವತಗಳು ಹೇಗೋ ಹಾಗೆ ಆತನು ನಮ್ಮ ಸುತ್ತಲೂ ಇರುವಂಥವನು, ನಮ್ಮ ಸಮೀಪವೇ ಇರುವಂಥವನು ಪ್ರಿಯರೇ. ಆದ್ದರಿಂದ ನಾವು ಈ ಕರ್ತನ ಒಂದು ಆಜ್ಞೆಗಳನ್ನು, ಕರ್ತನ ಹೇಳಿದಂಥ ಒಂದು ಮಾತುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡವರಾಗಿ ನಾವು ಇಂತಹ ಒಂದು ನಂಬಿಗಸ್ತಿಕೆ, ಒಂದು ಕ್ರಿಸ್ತಿಯ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ದೇವರು ತಾನೇ ನಮಗೆಲ್ಲರಿಗೂ ಸಹಾಯವನ್ನು ಮಾಡಲಿ. ದೇವರು ತಾನೇ ಈ ವಾಕ್ಯವನ್ನು ನಮಗೆ ಹೆಚ್ಚಾಗಿ ಆಶೀರ್ವದಿಸಲಿ.